ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಅರ್ಪಣೆ. ಕೂಷ್ಮಾಂಡ ದೇವಿ ದುರ್ಗಾದೇವಿಯ 4ನೇ ಅವತಾರವಾಗಿದ್ದು ನವರಾತ್ರಿಯ 4ನೇ ದಿನದಂದು ಪೂಜಿಸಲ್ಪಡುತ್ತಾರೆ. ಇವರು ಮಂದಸ್ಮಿತೆ, ನಗುವಿನ ರೂಪ ಮತ್ತು ತಮ್ಮ ನಗುವಿನ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಮೂಲಕ ಶಕ್ತಿ ದೇವಿಯಾಗಿದ್ದಾರೆ. ಈ ದೇವಿಯನ್ನು ಪೂಜಿಸೋದ್ರಿಂದ ಆರೋಗ್ಯ, ಸಂಪತ್ತು, ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದುಗುಂಬಳಕಾಯಿ. ಈ ಪದವು ಕು ಅಂದರೆ ಸ್ವಲ್ಪ, ಉಷ್ಣ ಅಂದರೆ ಉಷ್ಣತೆ, ಶಕ್ತಿ ಮತ್ತು ಅಂಡ ಮೊಟ್ಟೆ ಅಥವಾ ಭ್ರೂಣ ಎಂಬ 3 ಪದಗಳಿಂದ ಕೂಡಿದೆ. ಇದು ಬ್ರಹ್ಮಾಂಡದ ಚೈತನ್ಯ ಶಕ್ತಿಯನ್ನು ತನ್ನಲ್ಲಿ ಇಟ್ಟುಕೊಂಡವಳು ಎಂದು ಸೂಚಿಸುತ್ತದೆ. ಕೂಷ್ಮಾಂಡ ದೇವಿಗೆ 8 ಕೈಗಳಿದ್ದು ಅವುಗಳಲ್ಲಿ ಕಮಂಡಲ, ಧನಸ್ಸು, ಬಾಣ, ತಾವರೆ, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿರುತ್ತಾರೆ. ಇದು ಅಷ್ಟಸಿದ್ಧಿಗಳನ್ನು ಸಂಕೇತಿಸುತ್ತದೆ. ಇನ್ನು ಪೂಜಾ ಫಲಗಳನ್ನು ನೋಡೋದಾದರೆ, ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಮನದ ಕೇಶಗಳು ದೂರವಾಗಿ ಸಂತೋಷ ಮತ್ತು ಸಮೃದ್ಧಿ ಲಭಿಸುತ್ತದೆ. ರೋಗಗಳಿಂದ ಮುಕ್ತಿ, ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಜೀವನದಲ್ಲಿ ಯಶಸ್ಸು ಪ್ರಾಪ್ತಿ ಕೂಡ ಆಗುತ್ತೆ. ಈ ದೇವಿಗೆ ಬೂದುಗುಂಬಳಕಾಯಿ ಅತ್ಯಂತ ಪ್ರಿಯ. ಆದ್ದರಿಂದ ಬೂದುಗುಂಬಳಕಾಯಿಯನ್ನು ಅರ್ಪಿಸುವುದರಿಂದ ಆಕೆಯ ಪ್ರಸನ್ನಳಾಗುತ್ತಾಳೆ. ಸೂರ್ಯನಂತೆ ಪ್ರಕಾಶಮಾನವಾಗಿದ್ದು ಸೂರ್ಯನ ಸ್ಥಾನದಲ್ಲಿದ್ದಾರೆ ಕೂಷ್ಮಾಂಡ ದೇವಿ. ಆದ್ದರಿಂದ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಟ್ಟ ಪ್ರಭಾವವನ್ನು ನಿವಾರಿಸಬಹುದು ಮತ್ತು ಆಯುರ್ವೇದದಂತೆ ಜ್ಞಾನವನ್ನು ಹೆಚ್ಚಿಸಬಹುದು. ಕೂಷ್ಮಾಂಡ ದೇವಿ ಸೃಷ್ಟಿಕರ್ತೆ. ಕೂಷ್ಮಾಂಡ ದೇವಿ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಿದ್ದಾಗ ತನ್ನ ದೈವಿಕ ನಗುವಿನಿಂದ ವಿಶ್ವವನ್ನು ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ. 9 ದಿನಗಳ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಅರ್ಪಣೆ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 5ನೇ ದಿನವಾದ ಸ್ಕಂದಮಾತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.